ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಲಾಕ್ಸಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ, ನೀವು ಚಲೋ ಇರ್ಬೇಕಂತ ಕೋರ್ಕೊಂತೀನಿ. ಫ್ರೆಂಡ್ಸ್, ಇವತ್ತಂತೂ ಅಮ್ಮಾರ ಮನೆಗೆ ಬಂದಿದ್ದೈತಿ. ಅಂದರೆ ಸಂಡೇಗೆ ಒಂದಿನ ನಾವು ಅಮ್ಮಾರ ಮನೆಗೆ ಬರ್ತೀವಿ ರೀ. ಅಂದರೆ ಹುಡುಗರಿಗೆಲ್ಲ ಸುಟಿ ಇರ್ತೈತಲ್ಲ, ಮನೆಯಾಗ ಇದ್ದಿದ್ದು ನಮಗೂ ಬೇಜಾರಾಗಿರ್ತೈತಿ. ಹಂಗಂತೇಳಿ ಐತವಾರಕ್ಕೆ ಒಂದಿನ ಬಂದು ನಾವು ಸಂಡೇಗೆ ಒಂದಿನ ಬಂದು ನಾವು ಅಮ್ಮಾರ ಮನೆಗೆ ಬರ್ತೀವಿ. ಅಮ್ಮಾರ ಮನೆಗೆ ಪ್ರತಿ ಸಲ ನಾವು ಸಂಡೇ ಬಂದಾಗ ಅಮ್ಮ ಏನಾದರೂ ಒಂದು ಮಾಡಿರ್ತಾರೆ ರೀ ಅಡುಗೆ. ಇಷ್ಟಿತಾರಪ್ಪ ಅಂತೂ ಫ್ರೈಡ್ ರೈಸ್ ಕೇಳಿದ್ರಿ, ಚಿಕನ್ ಫ್ರೈಡ್ ರೈಸ್ ಮಾಡಂತೇಳಿ. ಮನ್ಯಾಗಂತೂ ಮಾಡ್ಬೇಕಂದ್ರೆ ಲೇಟ್ ಆಗ್ತೈತ್ರಿ. ಹಂಗಂತೇಳಿ ಅಮ್ಮಾರ ಮನ್ಯಾಗ ಮಾಡಿಬಿಡೋಣ ಇವತ್ತು ಚಿಕನ್ ಫ್ರೈಡ್ ರೈಸ್. ಪ್ರತಿ ಸರಿನೂ ಅಮ್ಮ ಅಡುಗೆ ಮಾಡಿ ಇಟ್ಟಿರ್ತಾರೆ ರೀ, ನಾವು ಬಂದು ಊಟ ಮಾಡ್ತೀವಲ್ಲ. ಹಂಗಂತೇಳಿ ಅವ್ರಂದ್ರೆ ಇಲ್ಲ, ನೀನು ಮನೆಗೆ ಹೋಗಿ ಫ್ರೈಡ್ ರೈಸ್ ಮಾಡ, ಎಲ್ಲರೂ ಸೇರಿ ಕುಂತು ನಾವು ತಿನ್ನೋಣ ಫ್ರೈಡ್ ರೈಸ್ ಅಂತೇಳಿ ಅಂದ್ರಿ. ಅದಕ್ಕೆ ನಾನು ಗಣೇಶ್ ಪೇಟೆಗೆಲ್ಲ ಹೋಗಿ, ನಾನು ಬಿಚ್ಚಿತಾರಪ್ಪ ಎಲ್ಲ ಹೋಗಿ ಚಿಕನ್ ಫ್ರೈಡ್ ರೈಸ್ ಏನೇನು ಬೇಕಿತ್ತಲ್ಲ ಅದೆಲ್ಲ ತೊಗೊಂಡು ಬಂದಿದ್ದೈತಿ. ನೋಡ್ರಿ ಫ್ರೆಂಡ್ಸ್, ಇವಾಗಂತೂ ಚಿಕನ್ ಫ್ರೈಡ್ ರೈಸ್ ಮಾಡಕ್ಕಂತೂ ಇಲ್ಲಿ ನೋಡ್ರಿ ಒಂದಕ್ಕೆ ಮಸಾಲ ಎಲ್ಲ ತೊಗೊಂಡು ಬಂದಿದ್ದೈತಿ. ತರಕಾರಿ ಅದು ಚಿಕನ್ ಫ್ರೈಡ್ ರೈಸ್ ಮಾಡಕ್ಕೆ ಏನೇನು ಬೇಕಾಗ್ತಿತ್ತಲ್ಲ ಅದೆಲ್ಲ ತೊಗೊಂಡು ಬಂದಿದ್ದೈತಿ. ಇದಂತೂ ಉಳ್ಳಾಗಡ್ಡಿ ಸೊಪ್ಪು ರೀ. ಇದು ನೋಡ್ರಿ ಚಿಕನ್ ಫ್ರೈಡ್ ರೈಸ್ಗೆ ಇದು ಮೇನ್ ರೀ, ಭಾಳ ಟೇಸ್ಟ್ ಇರ್ತೈತಿ ಇದ್ರೊಳಗೆ. ಯಾಕಂದ್ರೆ ಇದು ಚಿಕನ್ ಫ್ರೈಡ್ ರೈಸ್ ಒಳಗೆ ಹಾಕೋದ್ರಿಂದ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತಿ. ನಾವು ಇದೇನು ಹೊರಗಡೆ ತೊಗೊತೀವಲ್ರಿ ಚಿಕನ್ ಫ್ರೈಡ್ ರೈಸ್, ಇವಾಗಂತೂ ನಾವು ತೊಗೊಳೋದು ನನಗೆ ಗೊತ್ತಿದ್ದ 150 ರೂಪಾಯಿ ಇರ್ಬೋದು ರೀ ಒಂದು ಪ್ಲೇಟ್. ಅಂದ್ರೆ ಅದಕ್ಕಿಂತ ನಾವು ಒಂದು 300 ರೂಪಾಯಿ ಖರ್ಚು ಮಾಡಿದ್ರಲ್ಲ, ಮನ್ಯಾಗಂತೂ ಭಾಳ ಅಂದ್ರೆ ಭಾಳ 2 ಹೊತ್ತು ತಿನ್ನುವಷ್ಟು ನಾವು ಚಿಕನ್ ಫ್ರೈಡ್ ರೈಸ್ ಮಾಡ್ಬೋದ್ರಿ. ಹಂಗಂತೇಳಿ ಇವತ್ತಂತೂ ಚಿಕನ್ ಫ್ರೈಡ್ ರೈಸ್ ಮಾಡ್ಲಿಕ್ಕತ್ತೀನಿ. ಫ್ರೆಂಡ್ಸ್, ಭಾಳ ಅಂದ್ರೆ ಭಾಳ ಗದ್ದಲ ಐತ್ರಿ. ಸಂತೆ ಅಂತೂ ಇವತ್ತು ಐತವಾರ ಎಲ್ರಿ, ಸಂಡೇ ಐತೆ ಅಂತೇಳಿ ಭಾಳ ಅಂದ್ರೆ ಭಾಳ ಗದ್ದಲ ಐತೆ. ಮಳೆ ಇವಾಗಂತೂ ಕ್ಲೈಮೇಟ್ ಅಂತೂ ಮಳೆ ಬರೋಂಗಿತ್ತು. ಹಂಗಂತೇಳಿ ಜಲ್ದಿ ಬಂದುಬಿಟ್ಟೆ ರೀ, ಜಲ್ದಿ ಮಾಡಿಬಿಡೋಣ ಅಡುಗೆ ಅಂಥೇಳಿ. ಫ್ರೆಂಡ್ಸ್, ನಾನಂತೂ ತಯಾರಿದ್ದೀನಿ ರೀ ಅಡುಗೆ ಮಾಡಕ್ಕೆ. ಬರ್ರಿ ಇವತ್ತಂತೂ ವಿಡಿಯೋಲಾಗಿದ್ದಾರೆ. ಅಮ್ಮನೂ ನೋಡ್ರಿ ಅಡುಗೆ ಮಾಡಕ್ಕಂತೂ ಅಮ್ಮನೂ ಅಡುಗೆ ಮಾಡಕ್ಕೆ ತಯಾರು ಮಾಡಿಕೊಳಕತ್ತಾರೆ. ಯಾಕಂದರೆ ಭಾಳ ಖಾರ ಮಾಡ್ತೀನಿ ಅಂತೇಳಿ ಅಮ್ಮ ಅಂತೂ ತಿನ್ನೋದಿಲ್ಲ ಜಾಸ್ತಿ ಖಾರ. ಹಂಗಂತೇಳಿ ಅವ್ರು ಸಪ್ರೇಟಾಗಿ ಮಾಡ್ಕೊತಾರೆ ರೀ ಚಿಕನ್ ಏನಾದರೂ. ಈಗ ನೋಡ್ರಿ ನಾನಂತೂ ಚಿಕನ್ ತೊಗೊಂಡು ಬಂದಿದ್ದೈತ್ರಿ 1 kg ಚಿಕನ್. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ನೋಡ್ರಿ ಇವಾಗಂತೂ ತರಕಾರಿ ಕಟಿಂಗ್ ಆಗ್ಲಿಕ್ಕತ್ತೈತ್ರಿ. ಯಾಕಂದ್ರೆ ಇವಾಗ ಲೇಟ್ ಆಗೈತಿ ಈ ಮಾಡೋದು. ಯಾಕಂದ್ರೆ ಫಸ್ಟ್ ಬಂದು ಅನ್ನ ರೆಡಿ ಮಾಡ್ಕೋಬೇಕ್ರಿ. ಅಂದ್ರೆ ಇದೇನು ರೈಸ್ ಐತಲ್ಲ, ಫಸ್ಟ್ ನಾವು ರೆಡಿ ಮಾಡ್ಕೋಬೇಕು ವೈಟ್ ರೈಸ್, ಆಮೇಲೆ ಫ್ರೈಡ್ ರೈಸ್ ಮಾಡ್ಬೇಕ್ರಿ. ಬಂದಿದ್ದ ಸ್ವಲ್ಪ ಲೇಟ್ ಆಗೈತಿ. ಇದನ್ನೆಲ್ಲ ಸ್ವಲ್ಪ ಸೋಸ್ಕೊಂಡು ಇಟ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡ್ಕೋಬೇಕ್ರಿ. ನೋಡ್ರಿ ಅಮ್ಮಾರ ಮನೆ ಕಡೆ ಬಂದ್ರಲ್ಲ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡ ಕೆಲಸ ಮಾಡೋದು. ನೋಡ್ರಿ ಇಕ್ಕಿತಾರಪ್ಪ ಅಂತೂ ಎಲ್ಲ ಕ್ಲೀನ್ ಮಾಡಿಕೊಟ್ರಿ. ತರಕಾರಿ ತೊಳ್ಕೊಂಬ ಅಂತೇಳಿ ಸಪ್ನ ಕೈಯಾಗ ತರಕಾರಿ ಎಲ್ಲ ಕಟ್ ಮಾಡೋದ್ರೊಳಗೆ ಬ್ಯುಸಿ ಇದ್ದಿದ್ದೈತಿ. ಹೆಲ್ಪ್ ಮಾಡ್ಲಿಕ್ಕತ್ತಾರ್ರಿ ಹುಡುಗರೆಲ್ಲ. ಹೊರಗಡೆ ಅಂತೂ ನನ್ನ ಮಗಳು ಇವಾಗ ನೋಡ್ರಿ ಬೊಗಡಿ ತಿಕ್ಕಾಕತ್ತಾಳ. ನೋಡ್ರಿ ಎಲ್ಲಾರ್ದು ಒಂದೊಂದು ಕೆಲಸ. ನೋಡ್ರಿ ಯಾಕೆದು ಬೊಗಣಿ ತಿಕ್ಕಾಕತ್ತಾಳ. ಇದಂತೂ ದಿಕ್ಕಿತ ಇಲ್ಲಿ ಬೊಗಣಿ ತಿಕ್ಕಿದ ಬೊಗಣಿ ಇಲ್ಲಿಟ್ಟು ಓಡೋದ್ರಿ ಅಕ್ಕಿ ಅಂತ ಆಡಕ್ಕ. ನೋಡ್ರಿ ಇವತ್ತು ನಾ ಅನ್ನ ಮಾಡೀನಿ, ಸಾರು ಮಾಡೀನಿ, ಫಿಶ್ ಫ್ರೈ ಮಾಡೀನಿ, ಎಲ್ಲ ಮಾಡೀನಿ. ಎಲ್ಲ ಸುಳ್ಳು. ನೋಡ್ರಿ ತರಕಾರಿ ಅಂತೂ ತೊಳ್ಕೊಂಡ್ ಬಂದ್ರಿ ಸಪ್ನ. ಫ್ರೆಂಡ್ಸ್, ಅಮ್ಮ ಏನಾದ್ರು ಅನ್ನ ಮಾಡ್ಬೇಕಂದ್ರಿ ಮನ್ಯಾಗ್ರಿ, ಹಿಂಗೆ ನೀರ್ ಹಾಕಿ ಹಿಂಗೆ ಇದ್ರೊಳಗೆ ನೋಡ್ತಾರಿ, ಅಲ್ತಿ ನೋಡ್ತಾರಿ ಕೈದ. ನಾವ್ ಹಂಗಿಲ್ರಿ. ಇವಾಗ ಲೇಟೆಸ್ಟ್ ಜನರೇಷನ್ ಹೆಂಗಂದ್ರ ಎಲ್ಲಿ ನಾವು ನೀರ್ ಜಾಸ್ತಿ ಹಾಕಿದ್ರೆ ಹೆಚ್ಚು ಕಮ್ಮಿ ಆಗ್ತೈತೋ ಏನಂತೇಳಿ ಗ್ಲಾಸಿನ ಅಳತಿ ಪ್ರಕಾರ ಹಾಕ್ತಿವ್ರಿ. ಯಾಕಂದ್ರೆ ಮೈಂಡ್ ಥಾಟ್ ಹಂಗಾಗ್ಬಿಟ್ಟೈತಿ. ಮೊದಲಿತ್ರಿ, ಮೊದಲ ಅಮ್ಮಾರ ಮನ್ಯಾಗಂತೂ ನಾವ್ ಹಿಂಗ ನೋಡ್ತಿದ್ರಿ ಅಲ್ತಿಗ. ನೋಡ್ರಿ 1, 2 ಇದು 2ನೇ ಗೆರಿಗ ಹಿಂಗ ಅಲ್ತಿ ಇಡ್ತಿದ್ರಿ. ಇವಾಗಂತೂ ಏನಾಗ್ಬಿಟ್ಟೈತೆ ಅಂದ್ರ ಕುಕಿಂಗ್ ಚಾನಲ್ ಯಾವಾಗ ಸ್ಟಾರ್ಟ್ ಮಾಡಿನಲ್ರಿ ಅವಾಗ ಅಲ್ತಿ ಪ್ರಕಾರ ಹಾಕಿ 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 ರೂಢಿ ಆಗ್ಬಿಟ್ಟೈತ್ರಿ. ಇವಾಗ್ಲೂ ಅಷ್ಟ ನಾನು 1 ಗ್ಲಾಸ್ ಅಕ್ಕಿಗ 2 ಗ್ಲಾಸ್ ಅಷ್ಟು ನೀರ್ ಹಾಕ್ತೀನಿ. ಸ್ವಲ್ಪ ಜಾಸ್ತಿ ಅಡ್ಗೆ ಮಾಡಿದ್ರೆ ಏನಾಗ್ತೈತ್ರಿ, ಇಲ್ಲಿ ಮಧ್ಯಾಹ್ನ ತಿಂದು ರಾತ್ರಿ ತಿಂದು ಸ್ವಲ್ಪ ಡಬ್ಬಿ ಕಟ್ಕೊಂಡು ಮನಿಗ್ ಒಯ್ಯೋದ್ರಿ. ಮನಿಗ್ ಒಯ್ದು ಅದ ನಾಳಿಗ್ ಬರ್ತೈತಲ್ಲ ಹಂಗ್ರಿ. ಅಮ್ಮಾರ ಮನಿಗ್ ಹೋದ್ರೆ ಸ್ವಲ್ಪ ಜಾಸ್ತಿನ ಒಯ್ಯೋದ್ರಿ ನಾವ. ಇವಾಗಂತೂ ನೋಡ್ರಿ ಅಕ್ಕಿ ಅಂತೂ ತೊಳೆದ ನೀರೆಲ್ಲ ಹಾಕಿಟ್ಟಿದ್ದೈತ್ರಿ. ಅಮ್ಮಾರ ಮನ್ಯಾಗ ಇಲ್ಲಿ ನೋಡ್ರಿ ಕಲ್ಲುಪ್ಪು ರೀ, ಕಲ್ಲುಪ್ಪು ಹಾಕ್ತಾರೆ. ನೋಡ್ರಿ ಸ್ವಲ್ಪ ಹಾಕಿದ್ದೆ ಕಲ್ಲುಪ್ಪು. ನಾನಂತೂ ಮನ್ಯಾಗ ಉಪ್ಪು ರೀ ಯೂಸ್ ಮಾಡೋದು. ಅಂದ್ರೆ ಅಮ್ಮಾರ ಮನ್ಯಾಗ ಕಲ್ಲುಪ್ಪು ಅಂತೂ ಮನ್ಯಾಗ ಇರ್ತೈತ್ರಿ. ಯಾವಾಗ್ಲೂ ಸ್ಟಾಕ್ ನಮ್ಮ ಮನ್ಯಾಗ ಕಲ್ಲುಪ್ಪು ಇರ್ತೈತಿ. ಆದ್ರೆ ಕಲ್ಲುಪ್ಪು ನಾನು ಯೂಸ್ ಮಾಡೋದಿಲ್ಲ, ಸಣ್ಣ ಉಪ್ಪ ಯೂಸ್ ಮಾಡೋದು. ಅಮ್ಮಾರ ಅಂದ್ರು ಕಲ್ಲುಪ್ಪು ಯೂಸ್ ಮಾಡ್ತಾರೆ ಅನ್ನಕ್ಕೆ. ನೋಡ್ರಿ ನಮ್ ಸಪಣ ಅಂತೂ ಚಲೋ ಸ್ವಚ್ಛಂಗ್ ತೊಳೆದಿಟ್ಟಾಳ್ರಿ. ಯಾಕಂದ್ರೆ ಅದು ಅಕ್ಕಿನ ರೀ ಬಾಂಡೆ ಎಲ್ಲ ನಮ್ಮ ಮನ್ಯಾಗ ತಿಕ್ಕೋದ್ರಿ. ಸ್ವಚ್ಛಂಗ್ ತೊಳಿತಾಳಂತೆಲ್ಲ ಅಕ್ಕಿಗ ಇಡೋದ್ರಿ ಬಾಂಡೆ ತಿಕ್ಕೋಕ. ಇಲ್ಲೋಡ್ರಿ ಇವಾಗಂತೂ ಮುಚ್ಚಿಬಿಡೋನ್ರಿ. ಅಮ್ಮಾರ ಮನ್ಯಾಗಂತೂ ಬಾಂಡೆಗೇನ್ ಕಮ್ಮಿ ಇಲ್ಲ ರೀ. ದೊಡ್ಡ ದೊಡ್ಡ ಬೋಗಣಿ ಎಲ್ಲ ಅಮ್ಮಾರ ಮನ್ಯಾಗ ರೀ. ನೋಡ್ರಿ
ನಮ್ಗೆ ಏನಾದ್ರು ಬೇಕಂದ್ರೆ ನಾವ್ ಇಲ್ಲಿಂದ ಒಯ್ಯೋದ್ರಿ ಅಡಿಗೆ ಗಿಡಿಗೆ ಮಾಡಾಕ ಮತ್ತೆ ವಾಪಸ್ ಕೊಡ್ತೀವಿ ಅಂತೇಳಿ ಅಂತೀವಿ, ಅದು ವಾಪಸ್ ಕೊಡೋದಿಲ್ಲ ಅಷ್ಟ. ನಮ್ಮನೆಗೆ ಇರೋದು ತಗೊಂಡ್ ನಿಮ್ಗೆ ಬೇಕಂದಾಗ ನೀ ಕೇಳು ಕೊಡ್ತೀವಿ ಅಂತೇಳಿ ಅನ್ನೋದು ಒಂದ್ ಸಣ್ಣ ಆಸೆ ಅಷ್ಟ. ಬರೀ ಮತ್ತೆ ಎಲ್ಲಿ ತನ ಬಂದೈತಿ ತರಕಾರಿ ಕಟಿಂಗ್ ಅಂತೇಳಿ ನೋಡೋಣ ಬರ್ರಿ. ಅಮ್ಮಾರು ರೆಡಿ ಇದಾರ್ರಿ ನೋಡ್ರಿ, ತರಕಾರಿ ಅಂತ ಸೋಸೋದ್ರೊಳಗೆ ಇದಾರ್ರಿ. ಇಲ್ಲಿ ನೋಡ್ರಿ ಇವ್ರ ಪೊಸಿಷನ್ ರೀ. ಮನಿಗ್ ಬಂದ್ರೆ ಹಿಂಗ ಮಕ್ಕೊಳ್ಳೋದೈತಿ, ಹಂಗ ಎದ್ದೇಳೋದೈತಿ, ಊಟ ಮಾಡೋದೈತಿ, ತಿನ್ನೋ. ಫ್ರೆಂಡ್ಸ್ 1 ಲಕ್ಷದ ರೇಷ್ಮೆ ಸೀರೆಕ್ಕಿಂತ 150 ರೂಪಾಯಿ ನೈಟಿನ ಎಷ್ಟು ಆರಾಮ್ ಇರ್ತೈತಿ ನೋಡ್ರಿ. ಮೊದಲು ಡ್ಯೂಟಿ ಡ್ರೆಸ್ ಚೇಂಜ್ ಮಾಡ್ದಂಗ ನೈಟಿ ಹಾಕೊಂಡಿರಿ ಮುಗದ ಹೋಯ್ತ್ರಿ. ಅಮ್ಮ ಅಂತೂ ಚಿಕನ್ ಭಾಳ ಚಲೋ ತಗೊಂಡ್ ಬಂದಾರ ನೋಡ್ರಿ. ಇವಾಗಂತೂ ಇದು ಎಲ್ಬಿನ ಜೊತೆ ನಮ್ಗೆ ಏನು ಸಂಬಂಧನೇ ಇಲ್ಲ ರೀ. ಚಿಕನ್ ಫ್ರೈಡ್ ರೈಸ್ ಮಾಡ್ಬೇಕಂದ್ರಲ್ಲ ಎಲ್ಬ್ ಒಂದು ಇರಬಾರ್ದ್ರಿ, ಅಲ್ಲಿ ಇಷ್ಟ ನೋಡ್ರಿ, ಚಿಕನ್ ಇಷ್ಟ ಇರ್ಬೇಕ್ರಿ. ಎಲ್ಬ್ ಇರ್ಲಾರ್ದ ಚಿಕನ್ ಬೇಕ್ರಿ ಫ್ರೈ ಮಾಡಾಕ. ನೋಡ್ರಿ ಸ್ವಚ್ಛಂಗ ತೊಳೆದಿದ್ದೈತಿ ಚಿಕನ್. ಅಮ್ಮ ಚಿಕನ್ ತಗೊಂಡ್ ಬಂದ್ರಲ್ಲ ಸೂಪರ್ ತಗೊಂಡ್ ಬರ್ತಾರ್ರಿ, ಇಷ್ಟನು ಇದು ತಗೊಂಡ್ ಬರೋದಿಲ್ಲ. ಬರ್ರಿ ಮತ್ತೆ ಇದನ್ನ ಮಸಾಲೆ ಹಚ್ಚಿ ಇಟ್ಟು ಬಿಡೋನ್ರಿ. ಇಲ್ಲಿ ನೋಡ್ರಿ ಕೋಳಿಗೇನು ಕಮ್ಮಿ ಇಲ್ಲ ರೀ ಅಮ್ಮಾರ ಮನೆ ಕಡೆ. ನೋಡ್ರಿ ಒಂದು ಕೋಳಿ ಹಿಡಿಯೋದೈತಿ, ಚಿಕನ್ ಫ್ರೈಡ್ ರೈಸ್ ಮಾಡೋದೈತಿ. ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇವಾಗಂತೂ ಅರ್ಶಿನ ಪುಡಿ ಹಾಕ್ಲಿಕ್ಕೆ ಹತ್ತೀನ್ರಿ ನಾನು. ಜಾಸ್ತಿ ಏನು ಮಸಾಲೆ ಏನು ಇಲ್ಲ ರೀ, ಜಸ್ಟ್ ಫ್ರೈಗ್ ಬೇಕಲ್ರಿ ಚಿಕನ್. ನೋಡ್ರಿ ಖಾರದ ಪುಡಿ ನೋಡ್ರಿ, ನನ್ ಮಗಳು ಚಿಲ್ಲಿ ಪುಡಿ ಅನ್ನಬೇಕನ್ನಕತ್ತಾಳ, ಅದಕ್ಕಿಂತ ಚಲೋ ನಮ್ ಖಾರದ ಪುಡಿ ಅನ್ನಕ್ಕ ಚಲೋ ರೀ. ನೋಡ್ರಿ ಇವಾಗ ಉಪ್ಪು ಹಾಕೋಣ. ನೋಡ್ರಿ ಉಪ್ಪು ಹಾಕೋಣ, ಜಾಸ್ತಿ ಇಲ್ಲ ರೀ, ಸ್ವಲ್ಪ ಉಪ್ಪು. ಅಮ್ಮಾರ ಮನ್ಯಾಗಂತೂ ಕಾರ್ನ್ ಫ್ಲವರ್ ಇಲ್ಲ, ಮೈದಾ ಇಲ್ಲ. ಐತಿ ಎಲ್ಲೈತಿ? ಈ ಡಬ್ಬ್ಯಾಗ ಐತಂತ ನೋಡ್ರಿ ಕಾರ್ನ್ ಫ್ಲವರ್ ಅಂತೂ. ಅಮ್ಮ ಏನು ಸ್ಟಾಕ್ ಇಡೋದಿಲ್ರಿ, ಯಾವಾಗ ಬೇಕಲ್ಲ ಅವಾಗಿಷ್ಟ ತಗೊಂಡ್ ಬಂದು ಮಾಡ್ತಾರ್ರಿ. ನಮ್ಮ ಮನ್ಯಾಗಂತೂ ಸ್ಟಾಕ್ ಇರ್ತೈತಿ, ಯಾಕಂದ್ರೆ ವಿಡಿಯೋಗ್ ಬೇಕಾಗ್ತೈತಲ್ಲ ಹಂಗಂತೇಳಿ. ನೋಡ್ರಿ ಇನ್ನ ಸ್ವಲ್ಪ ಖಾರ ಪುಡಿ ಹಾಕ್ಲಿಕ್ಕತ್ತೀನ್ರಿ. ಸಪನ ಅನ್ಲ್ರಿ ನನ್ ಮಗಳ, ಖಾರನ ಆಗಿಲ್ಲಮ್ಮ ಅದ್ರೊಳಗ ಅಂತೇಳಿ. ಖಾರ ಜಾಸ್ತಿ ಆದ್ರಂತೂ ಸಪನಾಗ ಹಿಡಿಯೋದ್ರಿ, ಜಾಸ್ತಿ ಖಾರ ಪುಡಿ ಹಾಕಿದ ಅಕ್ಕಿನ ಅಂತೇಳಿ. ಅಕ್ಕಿನ ಅಂದಿದ್ರಿ ಖಾರ ಪುಡಿ ಆಗಿಲ್ಲ, ಇನ್ನೊಂದ್ ಸ್ವಲ್ಪ ಖಾರ ಪುಡಿ ಹಾಕಂತೇಳಿ. ಕೆಂಪಗ ಅನ್ಸಾಕತ್ತಿಲ್ಲಮ್ಮ, ಇನ್ನೊಂದ್ ಸ್ವಲ್ಪ ಖಾರ ಪುಡಿ ಹಾಕದ್ರೊಳಗ ಅಂತೇಳಿ. ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಗ್ಯಾಸ್ ಅಂತೂ ನಾ ಕೆಳಗಡೆ ಇಟ್ಟಿನ್ರಿ, ಯಾಕಂದ್ರೆ ಭಾಳ ಹೊತ್ತಂತೂ ನಿಂತು ನನ್ಗೆ ಅಡುಗೆ ಮಾಡೋಕ್ಕಾಗೋದಿಲ್ರಿ, ಯಾಕಂದ್ರೆ ಸಣ್ಣದಾಗ್ತೈತೆ ಅಲ್ರಿ ಜಾಗ, ಹಂಗಂತೇಳಿ ಗ್ಯಾಸ್ ಕೆಳಗಡೆ ಇಟ್ಟಿದ್ದೈತಿ. ನೋಡ್ರಿ ತತ್ತಿ ಬುರ್ಜಿ ಅಂತೂ ಮಾಡ್ಕೊಂಡಿದ್ದೈತಿ. ನೋಡ್ರಿ ಎಲ್ಲ ತರಕಾರಿ ಎಲ್ಲ ಕಟಿಂಗ್ ಎಲ್ಲ ಆಗೈತಿ. ಕಬಾಬ್ನು ಫ್ರೈ ಮಾಡ್ಕೊಂಡು ಸಣ್ಣ ಸಣ್ಣ ಪೀಸ್ನು ಕಟ್ ಮಾಡ್ಕೊಂಡಿದ್ದೈತಿ. ನೋಡ್ರಿ ಇವಾಗಂತೂ ಇದೇನು ಕಬಾಬ್ ಫ್ರೈ ಮಾಡ್ಕೊಂಡಿದ್ದೆ ಅಲ್ರಿ, ಎಣ್ಣೆ ಅಂತೂ ಉಳಿದೈತಿ ರೀ, ಇದಂತೂ ವೇಸ್ಟ್ ಮಾಡೋದಿಲ್ಲ. ಯಾಕಂದ್ರೆ ಇವಾಗ ಫ್ರೆಶ್ ಆಗಿ ಮಾಡಿದ್ದೈತಲ್ಲ ಕಬಾಬ್, ಹಂಗಂತೇಳಿ ಇದ ಎಣ್ಣೆ ನಾನು ನೋಡ್ರಿ ಜರಡಿಲಿಂದ ನಾನು ಹಿಂಗೆ ಎಣ್ಣೆ ಸೋಸ್ಕೊತೀನಿ. ನಿಮ್ಗೆ ಏನಾದರೂ ಬ್ಯಾಡ ಅಂತ ಅನಿಸಿದ್ರೆ ನೀವು ಬೇರೆ ಎಣ್ಣೆನೂ ಹಾಕ್ಬೋದು. ಇಲ್ಲಿ ನೋಡ್ರಿ ಸ್ವಲ್ಪ ಎಣ್ಣೆ ನನಗೆ ಕಮ್ಮಿ ಅನಿಸಿತ್ರಿ, ಹಂಗಂತೇಳಿ ಸ್ವಲ್ಪ ಎಣ್ಣೆ ಹಾಕೀನಿ ನಾನು ಬೋಗಣಿನಾಗ. ನೋಡಿರಿ ದೀಕ್ಷಿತಾಗಂತೂ ಹೆಲ್ಪ್ ಕೇಳಾಕತ್ತೀನಿ, ಆ ತರಕಾರಿ ಕೊಡು ಅದು ಇದು ಅಂತೇಳಿ. ನೋಡಿರಿ ಇಷ್ಟೆಲ್ಲ ಫಸ್ಟಿಗೆ ಇದೆಲ್ಲ ಕಟಿಂಗೆಲ್ಲ ಮಾಡ್ಕೊಂಡನ ಈ ಅಡುಗೆ ಮಾಡ್ಬೇಕ್ರಿ. ನೆಕ್ಸ್ಟ್ ರೆಸಿಪಿನಾಗ ನಿಮ್ಗೆ ಖಂಡಿತ ಚಿಕನ್ ಫ್ರೈಡ್ ರೈಸ್ ಮನ್ಯಾಗ ಮಾಡೋದಂತೂ ಹೇಳ್ಕೊಡ್ತೀನಿ. ನೋಡಿರಿ ಉಳ್ಳಾಗಡ್ಡಿ ಎಲ್ಲ ಹಾಕಿದೆ. ದೀಕ್ಷಿತಾಗಂತೂ ಒಂದೊಂದು ಕೇಳಾಕತ್ತೀನಿ, ಅದು ತೊಗೊಂಡು ಬಾ ಇದು ತೊಗೊಂಡು ಬಾ ಅಂತೇಳಿ. ಫ್ರೆಂಡ್ಸ್ ಅಡುಗೆ ಎಲ್ಲ ಆದ್ಮ್ಯಾಗ ಚಿಕನ್ ಫ್ರೈಡ್ ರೈಸ್ ಹೆಂಗಾಗೈತೆ ಅಂತೇಳಿ ನೋಡೋಣ ಬರ್ರಿ. ಮತ್ತು ಫ್ರೆಂಡ್ಸ್ ಚಿಕನ್ ಫ್ರೈಡ್ ರೈಸ್ ಅಂತೂ ರೆಡಿ ಐತ್ರಿ. ಇಲ್ಲಿ ನೋಡಿರಿ ಸೂಪರಾಗಿ ಆಗೈತ್ರಿ ಚಿಕನ್ ಫ್ರೈಡ್ ರೈಸ್ ಅಂತೂ. ಫಸ್ಟಿಗೆ ಎಲ್ಲಿ ನೋಡಿರಿ ಹುಡುಗರಿಗೆಲ್ಲ ಹಾಕ್ಕೊಟ್ಟೇರಿ ನಾನು. ಮೊದಲು ನೀವು ಚಿಕನ್ ಫ್ರೈಡ್ ರೈಸ್ ತಿನ್ನಿರಿ, ಆಮ್ಯಾಗ ನಾನು ತಿಂತೀನಿ ಅಂತೇಳಿ. ಯಾವಾಗಲೂ ಇರಲಿ ನಾನು ದೀಕ್ಷಿತವ್ರಪ್ಪಾಗ ಹುಡುಗರಿಗೆ ಫಸ್ಟ್ ಹಾಕ್ಕೊಡ್ತೀನಿ ರೀ. ನಾನು ಏನಾದರೂ ಅಡುಗೆ ಮಾಡಿದ್ರು ಆಮ್ಯಾಗ ನಾನು ತಿಂತೀನಿ ರೀ. ನೋಡಿರಿ ಇವತ್ತಿನ ಸಂಡೇ ಅಂತೂ ಅಮ್ಮಾರ ಮನ್ಯಾಗ ಪಿಕ್ನಿಕ್ ಆದಂಗೆ ಆಯ್ತು ರೀ. ನೋಡಿರಿ ಹೊರಗಡೆ ಹೋಗಿ ನಾವು ತಿನ್ನೋಕ್ಕಿಂತ ಮನ್ಯಾಗ ಹಿಂಗೆ ನಾವು ಕಮ್ಮಿ ಖರ್ಚಿನಾಗ ಜಾಸ್ತಿ ಜನ ತಿನ್ಬೋದು ರೀ. ಇದ್ರೊಳಗೆ ನಾವು ಪ್ರೀತಿ ವಿಶ್ವಾಸ ಅಂತೂ ಜಾಸ್ತಿ ಆಗ್ತೈತೆ ರೀ, ಯಾಕಂದ್ರೆ ಎಲ್ಲರೂ ಕೂಡ ಅಡುಗೆ ಮಾಡಿ ತಿನ್ನೋದು ಖುಷಿನ ಬೇರೆ ಇರ್ತೈತಿ. ಇಲ್ಲಿ ನೋಡಿರಿ ಹುಡುಗರಿಗೆಲ್ಲ ಹಾಕ್ಕೊಟ್ಟ ಮ್ಯಾಗ ಇಲ್ಲಿ ನೋಡಿರಿ ನಾನು ತಿನ್ನಾಕತ್ತೀನಿ ರೀ. ಟೇಸ್ಟ್ ಅಂತೂ ಭಾರಿ ಅಂದ್ರೆ ಭಾರಿ ಚಲೋ ಇತ್ತು ರೀ. ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಾಗಂತೂ ಹಾಕ್ತೀನಿ ರೀ ನಾನು, ಚಿಕನ್ ಫ್ರೈಡ್ ರೈಸ್ದು ವಿಡಿಯೋ ಇದಿತ್ತು ರೀ. ಫ್ರೆಂಡ್ಸ್ ಇವತ್ತಿನ ವಿಡಿಯೋಲಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಭಾಳ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ಚಾನಲ್ಗಂತೂ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ದಾಗ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಫ್ರೆಂಡ್ಸ್ ಇದಿತ್ತು ರೀ ಇವತ್ತಿನ ವಿಡಿಯೋಲಾಗ. ನಾಳೆ ಇನ್ನೊಂದು ವಿಡಿಯೋನಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.